ಇವಾಗ ಶುರು ಆಗ್ತಿದೆ. ಒಂದು 4-5 ಅವರ್ ಆಯ್ತು, ಜಾಸ್ತಿನೇ ಆಯ್ತು ಅನ್ಸುತ್ತೆ ಗೈಸ್. ಅಷ್ಟು ಅವರ್ ಫೈನಲಿ ರೆಡಿ ಮಾಡವ್ರೆ ಹಾಕಕ್ಕೆ. ಆಮೇಲೆ ಆ ಟ್ಯಾಟೋ ಪ್ರೈಸ್ ಎಷ್ಟಪ್ಪ ಅಂತಂದ್ರೆ ಹಲೋ ಗಾಯ್ಸ್, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗಾಯ್ಸ್. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತೇಳಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದ್ರೆ ಗಾಯ್ಸ್, ನಾನೇ ಟ್ಯಾಟೋ ಹಾಕ್ಸ್ತೀನಿ ಗಾಯ್ಸ್. ನಾನು ಟ್ಯಾಟೋ ಹಾಕ್ಸೋ ವಿಡಿಯೋನ ತೋರಿಸ್ತೀನಿ ನೋಡ್ರಿ. ಎಷ್ಟು ಕಿಲೋಮೀಟರ್ ಟ್ಯಾಟೋ ಹಾಕ್ಸ್ತೀನಿ, ಯಾವ ತರ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ನಮ್ ಜೊತೆ ನಮ್ ಬ್ರೋ ಏನೇ ಇದಾರೆ. ಹೇಳು ಹಾಯ್ ಗಾಯ್ಸ್, ಫೈನಲಿ ಹೊರಟಿದೀವಿ. ಬೈಕಲ್ಲಿ ಹೋಗೋಣ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಆಗ್ಲಿಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಟ್ಯಾಟೋ ಅಂಗಡಿ ಹತ್ರ ಬಂದಿದೀವಿ. ಇವಾಗ ಹಾಕ್ಸ್ಬೇಕು ಟ್ಯಾಟೋನ ಗೈಸ್. ಇದು ನಂದೇ ಕೈಯೋ. ಫಸ್ಟ್ ಈ ತರ ಹಾಕ್ಯಾರೆ, ಆಮೇಲೆ ತೋರಿಸ್ತೀನಿ ತಡ್ರಿ ಯಾವ ತರ ಹೆಂಗ್ ಮಾಡ್ತಾರೆ ಅಂತ. ಇವ್ರು ಇತ್ತೀಚೆಗೆ ಮಾತಾಡ್ತಾ ಇರೋದು ನಮ್ಗೆ ಇದೆಲ್ಲ ಇಷ್ಟೆಲ್ಲ ಇಲ್ಲ ಅಂತ ಅಂದ್ರೆ ಕೋರ್ಟ್ ಆದೇಶ ಆಗುತ್ತೆ. ಬೆಂಗಳೂರಿಂದ ಬಂದಂತೆ ಅಂತ ಅನ್ನೋದಲ್ಲ, ತಿರುಪತಿಯಿಂದ ಬಂತು ಅಂತ ಅಲ್ಲ. ತಿರುಪತಿಗೆ ಯಾರು ಕೊಟ್ಟವನು? ಎಲ್ಲಿ ಮೋಸ ಮಾಡ್ದ? ತಿರುಪತಿ ಕೊಟ್ಟವನು ಪಿಕ್ಕೆ ಕೂಡ ಮೋಸ ಮಾಡಿದ್ನಲ್ಲ, ಅಲ್ಲಿ ಕೊಟ್ಟವನು ಯಾರು? ಅವನಿಗೆ ಕೊಟ್ಟವನು ಯಾರು? ಇವತ್ತು ನಾವು ಈಗ ನಾವೇ ಆಗ್ಲಿ ಒಂದು ಮಕ್ಕಳು ತಂದೆಯ ವಂಶ ಸ್ಥಾಪಿಸ್ಬೇಕಾದ್ರೆ ತಾತಿನ ಹಾಕಿಸ್ಕೊತೀವಿ. ತಾತ, ಅಜ್ಜಿ, ತಂದೆ, ತಾಯಿ, ಮಕ್ಕಳು, ಆಮೇಲೆ ಮಕ್ಕಳು ಬರ್ತದೆ. ಇವ್ರು ಏನಿಲ್ಲ, ಬರೀ ಒಂದ್ ಕಾಲ ಹೊತ್ತು 19 ಒಂದ್ ತಿಂಗಳು ಅಡ್ವಾನ್ಸ್ ಮುಂಚೆನೆ ಹಾಕಿಸ್ಕೊಂಡು 13 ದೇವರಾಜು ಅವರೇ, ಜಾಗ ನಿಮ್ದು ಅಂತ ಹೇಳಿದ್ಮೇಲೆ ಅಲ್ಲಿ ಪುಷ್ಪ ಅವರು ಕಾಂಪೌಂಡ್ ಹಾಕ್ಸುವಾಗ ನೀವು ಸುಮ್ಮನೆ ಇದ್ರ? ನಾನು ಕರೆದಿದ್ದೀನಿ ಸರ್. ನಾನು ಕಾಂಪೌಂಡ್ ಅಲ್ಲಿ ನಿರ್ಮಾಣ ಆಯ್ತಾ? ಕಾಂಪೌಂಡ್ ಅಂತ ಅಂದ್ರೆ ಮತ್ತೆ ಒಳಗಡೆಗೆಲ್ಲ ಹಾಕಿದ್ರು, ಅದನ್ನೆಲ್ಲ ಹೊಡ್ಕೊಂಡು ಅಲ್ಲಿ ಓಪನ್ ಮಾಡ್ಕೊಂಡು ಆಮೇಲೆ ನಮ್ ಜಾಗ ನಾವು ಕ್ಲೀನ್ ಮಾಡಕ್ಕೆ ನಾವ್ ಇದ್ ಮಾಡ್ದು. ಅಮ್ಮ ಯಾರು ಬಂದಿಲ್ಲ ಅಂತಿತ್ತಲ್ಲ, JCB ತಗೊಂಡು ಕ್ಲೀನ್ ಮಾಡ್ತಕೊಯ್ದು ಸತ್ಯ. ನಮ್ಮಮ್ಮ ಹೋದ್ರೆ ನಮ್ ಜಾಗ ಯಾಕೆ ಮಾಡ್ತೀನಿ ಅಂತ ಕೇಳಿದೀವಿ. ಕಾನೇ ಇಟ್ಕೊಳಕ್ಕೆ ಅಪ್ಪ ಕಾನೇ ಇರ್ತೈತೆ ನಾವು ಮನೆ ಹೊತ್ತು ಖಾಲಿ ಜಾಗ ಗಂಟೆಗಳಿತ್ತು. ನಮ್ಗೆ ಮುಂಚೆ ಟೆನ್ಷನ್ ಇತ್ತು. ಹೌದು ನಮ್ದು ಕಂಡ್ರಿ ಜಾಗ, ನಿಮ್ದು ಅನ್ನೋ ಕೇಳಿತ್ತು. ನಿಮ್ದು ಏನಿತ್ತು ತೋರ್ಸಿ ಅಂತ ಅಂದಾಗ ಬನ್ನಿ ಕೃಷ್ಣಾವತಿಗೆ ಮಾತಾಡೋಣ ಅಂತ. ಆಯ್ತು ಬರ್ತಿದ್ದಪ್ಪ ಅಂತ ಅಂದೆ. ನಿಮ್ಮ ಯಾವತ್ತು ಒಂದು ಡೇಟ್ ಕೊಡಿ, ನೀವು ಒಬ್ಬರೇ ಬರ್ಬೇಡಿ, ಬೇಡಮ್ಮನು ಕರ್ಕೊಂಡ್ ಬನ್ನಿ ಅಂದ್ರೆ ಖಂಡಿತ ಕರ್ಕೊಂಡ್ ಬರ್ತೀನಿ. ಅವ್ರು ಇವ್ರಿಗೂ ಆಯ್ತು, ಇವ್ರಿಗೂ ಒಬ್ಬನೇ ಆಯ್ತು. ಫೈನಲಿ ಅವ್ರು ಲಗ್ನಕ್ಕೆ ಬಂದ ಯಾರೋ ವೇಟ್. ಗಾಯ್ಸ್ ನೋಡ್ರಿ, ಫೈನಲಿ ಟ್ಯಾಟೋ ಈ ತರ ಹಾಕ್ಸಿ ಈ ತರ ಕಾಣಿಸ್ತಾ ಐತೆ. ಯಾವ ತರ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡ್ರಿ. ಟ್ಯಾಟೋ ಮಾತ್ರ ಕ್ರೇಜಿ ಹಾಕೋರಿ ಗಾಯ್ಸ್. ನೋಡಿ ಗಾಯ್ಸ್ ನೀವೇ. ಕೈ ತಿರುಗ್ಸು. ಸಿಪ್ ಚೂಡ್ಕೊಂಡು ಚೆನ್ನಾಗಿ. ಗೈಸ್ ಸಾರಿ ಯಾಕಪ್ಪ ಸಾರಿ ಅಂದ್ರೆ, ಆ ಟ್ಯಾಟೋ ಹಾಕ್ಸಿರೋದು ನಾನಲ್ಲ, ನಂಬ್ರೋ ಅವ್ರು ಟ್ಯಾಟೋ ಹಾಕ್ಸ್ಕೊಂಡಿತ್ತು. ಸುಮ್ನೆ ಒಂದೇ ಇದಿರ್ಲಿ ಅಂತ ಹೇಳಿ ಆತರ ಹೇಳ್ದೆ ಅಷ್ಟೇ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಆಮೇಲೆ ಗೈಸ್, ಆ ಟ್ಯಾಟೋ ಹಾಕ್ಸಿರೋದು
ನಾವು ಇಲ್ಲಿಂದ ಹಾಸನ್ಗೆ ಹೋಗಿ ಗೈಸ್ ಹಾಕ್ಸಿರೋದು. ಹಾಸನಲ್ಲಿ ಹಾಕ್ಸಿರೋದು ಟ್ಯಾಟೋನ. ಇದೆಲ್ಲ ಪ್ರೈಸ್ ಎಲ್ಲ ಗೈಸ್ ಮ್ಯಾಟ್ರು. ನಿಜ ಹೇಳ್ಬೇಕು ಅಂದರೆ ನಮ್ಮ ಮಿತು ಬ್ರೋ ಅಂತ ಒಬ್ರು ಇದ್ರಲ್ಲ, ಅವರು ಒಂದು ಟ್ಯಾಟೋ ಹಾಕ್ಸಿದ್ರು, ಲೈನ್ ಟ್ಯಾಟೋ. ಸಕ್ಕತ್ತಾಗಿ ಹಾಕ್ಸಿದ್ರು ಗೈಸ್. ನಾನು ಎಷ್ಟೊಂದು ಸತಿ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. ಆ ಟ್ಯಾಟೋ ನೋಡಿ ಅಲ್ಲೇ ಹಾಕ್ಸ್ಬೇಕು ಅಂತೇಳಿ ಮತ್ತೆ ಕರ್ಕೊಂಡೋಗಿ ನಮ್ಮ ಬ್ರೋ ಇನ್ನೊಬ್ರು ಇದ್ರಲ್ಲ ಅವರಿಗೆ ಖಾಲಿ ಟ್ಯಾಟೋ ಹಾಕ್ಸಿತ್ತು. ನಿಜ ಹೇಳ್ಬೇಕು ಅಂದ್ರೆ ಕ್ರೇಜಿ ಬಂದೈತೆ ಅಂದ್ಕೊಳ್ಳಿ ಗೈಸ್. ಅದು ಇನ್ನೂ ಒಂದು ಸ್ವಲ್ಪ ದಿವಸ ಆದಮೇಲೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಯಿಲ್ಮೆಂಟ್ ಎಲ್ಲ ಕೊಟ್ಟವ್ರು ಅದಕ್ಕೆ, ಅದನ್ನೆಲ್ಲ ಹಚ್ಚಿ ಕ್ಲೀನಾಗಿ ಇದು ಮಾಡಿದ್ರೆ ಆಮೇಲೆ ಒಳ್ಳೆ ಕಲರ್ ಬರುತ್ತೆ. ಅವಾಗ ಸಖತ್ತಾಗಿ ಕಾಣುತ್ತೆ ಗೈಸ್. ಇವಾಗ ಅಷ್ಟು ಸಖತ್ತಾಗಿ ಕಾಣಿಸ್ತೈತೆ ನಿಜ ಹೇಳ್ಬೇಕಂದ್ರೆ. ಬಟ್ ಆದರೆ ಅದೆಲ್ಲ ಸಿಪ್ಪೆ ಎಲ್ಲ ಸುಲ್ಕೋಬೇಕು ಕ್ಲೀನಾಗಿ, ಅವಾಗ ಇನ್ನೂ ಸಖತ್ತಾಗಿ ಕಾಣುತ್ತೆ. ಆಮೇಲೆ ಆ ಟ್ಯಾಟೋ ಪ್ರೈಸ್ ಎಷ್ಟಪ್ಪ ಅಂತಂದರೆ, ನಿಮ್ಗೊಂದು ಹಿಂಟ್ ಕೊಡ್ತೀನಿ ಗೈಸ್, ಕಂಡುಹಿಡೀರಿ ನೋಡೋಣ ಎಷ್ಟು ಅಂತೇಳಿ. ಈ ಬೇರೆ ಥರ ಎಲ್ಲ 10,000 ಈ ಥರ ಹೇಳಿರು. ದುಡ್ಡು ಮ್ಯಾಟ್ರ್ ಅಲ್ಲ ಗೈಸ್ ನಿಜ ಹೇಳ್ಬೇಕು ಅಂದರೆ. ಒಂದ್ಸತಿ ಟ್ಯಾಟೋ ಹಾಕ್ಸೋದು ಕ್ಲೀನಾಗಿ ಹಾಕ್ಸ್ಬೇಕಾಯ್ತು ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ಅಣ್ಣ ಹೆಚ್ಚು ಕಮ್ಮಿ ಒಂದು 4-5 ಅವರು ಆಯಿತು, ಜಾಸ್ತಿನೇ ಆಯ್ತು ಅನ್ಸುತ್ತೆ ಗೈಸ್. ಅಷ್ಟು ಅವರ್ ಹಾಕಿತ್ತು ನಿಜ ಹೇಳ್ಬೇಕಂದ್ರೆ. ಸಖತ್ತಾಗಿ ಮಾಡಿದ್ರು ಗೈಸ್. ವರ್ಕ್ ಮಾತ್ರ ಚಿಂದಿ ಅಂತ ಅಂದ್ಕೊಳ್ರಿ, ಚೆನ್ನಾಗಿ ಮಾಡಿರೋ, ಸಖತ್ ಖುಷಿ ಆಯಿತು. ಆಮೇಲೆ ನಿಜ ಹೇಳ್ಬೇಕು ಅಂದರೆ ಅದ್ರದ್ದು ಪ್ರೈಸ್ ಹೇಳ್ತಿದ್ನಲ್ವಾ, ಪ್ರೈಸ್ ಎಷ್ಟಪ್ಪ ಅಂತಂದರೆ ಒಂದು ಹಿಂಟ್ ಕೊಡ್ತೀನಿ, ಗೆಸ್ ಮಾಡಿರಿ. 4,000ದಿಂದ ಮೇಲೆ 5,000ದಿಂದ ಒಳಗೆ ಗೈಸ್. ಅದು ನಮ್ಮ ಮಿತು ಬ್ರೋ ಗೊತ್ತಿರೋದ್ರಿಂದ ಒಂದು ಸ್ವಲ್ಪ ಹಂಗೆ ಪ್ರೈಸಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡಿಸಿ ಹಂಗೆ ಮಾಡಿಸಿ ಹಾಕ್ಸಿರು. ಮಾತ್ರ ಕ್ರೇಜಿ ಅನ್ಕೊಳ್ಳಿ ಗೈಸ್, ಸಖತ್ತಾಗಿ ಬಂತು ವರ್ಕು. ನಮಗಂತೂ ತುಂಬ ಇಷ್ಟ ಆಯಿತು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕು, ಕಮೆಂಟು, ಶೇರ್ ಮಾಡಿರಿ. ತುಂಬ ಇಷ್ಟ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಓಕೆ ಗೈಸ್, ಮತ್ತೆ ಸಿಗುವ.